ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಬರಿಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, 9 ಆಫ್ ಕಪ್ಸ್ ಬರ್ತಾ ಇದೆ. 9 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಿಮ್ಮನ್ನು ತುಂಬ ಪ್ರೀಷಿಯಸ್ ಆಗಿ ನೋಡ್ತಾ ಇದ್ರು. ನೀವು ಮತ್ತು ಅವರ ಮಧ್ಯೆ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬ ಚೆನ್ನಾಗಿತ್ತು. ಲೈಟ್ ನೈಟ್ ಕಾನ್ವರ್ಸೇಷನ್ ಅಥವಾ ವಿಡಿಯೋ ಕಾಲ್ಸ್ ಅಥವಾ ಮೆಸೇಜಸ್ ಅಥವಾ ಔಟ್ಸೈಡ್ ಟ್ರಾವ್ಲಿಂಗ್, ಇದೆಲ್ಲನೂ ನಿಮ್ಮಿಬ್ಬರ ಮಧ್ಯೆ ತುಂಬಾ ಚೆನ್ನಾಗಿತ್ತು. ಅಥವಾ ಗುಡ್ ನೈಟ್ ಮೆಸೇಜ್, ಗುಡ್ ಮಾರ್ನಿಂಗ್ ಮೆಸೇಜ್, ಅಥವಾ ಲಂಚ್ ಆಯಿತಾ, ಡಿನ್ನರ್ ಆಯಿತಾ, ಈ ಥರದ ಕಾನ್ವರ್ಸೇಷನ್ಸ್ ಎಲ್ಲ ಈ ಪರ್ಸನ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ನೀವು ತುಂಬ ಎಮೋಷನಲಿ, ಮೆಂಟಲಿ ಮತ್ತು ಫಿಸಿಕಲಿ ತುಂಬಾ ಸ್ಯಾಟಿಸ್ಫೈಡ್ ಆಗಿರುವಂಥ ಪರ್ಸನ್. ನಿಮ್ಮನ್ನು ಬಿಟ್ಟರೆ ಇನ್ನು ಯಾರ ಹತ್ರನೂ ಈ ಪರ್ಸನ್ ಈ ಥರ ಬಿಹೇವ್ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನೀವಿದ್ರೆ ಅವರ ಒಂದು ಜೀವನದಲ್ಲಿ ಒಂದು ರೋಲ್ ಮಾಡೆಲ್ ನೀವು ಆಗಿರ್ತೀರ, ಅಥವಾ ನೀವು ಒಬ್ಬರ ಸಪೋರ್ಟರ್ ಆಗಿರ್ತೀರಾ, ಅಥವಾ ಅವರ ಒಂದು ಎಮೋಷನ್ಸ್ಗೆ ನೀವು ಸಾಥ್ ಕೊಡ್ತೀರಾ, ಈ ಥರ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಇವರಿಗೆ ನಿಮ್ಮ ಜೊತೆ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡುವಂಥ ವ್ಯಕ್ತಿ. ನೀವೇನಾದರೂ ಇವ್ರ ಜೊತೆ ಇದ್ದರೆ ನಿಮಗೆ ಒಂಥರ ಫ್ರೀಡಮ್, ಇಂಡಿಪೆಂಡೆನ್ಸಿ, ಏನೋ ಒಂದು ಹ್ಯಾಪಿನೆಸ್, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೂ ಕೂಡ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ಪ್ರೀಷಿಯಸ್ ಆಗಿ ನೋಡೋವಂಥ ಪರ್ಸನ್. ನಿಮ್ಮನ್ನು ಅವರು ಯಾವಾಗಲೂ ಪ್ರೀತಿಸೋ ಅಂಥ ಪರ್ಸನ್. ಯಾರೇ ಆದ್ರೂ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಜಲಸ್ ಆಗುತ್ತೆ, ಪೊಸೆಸಿವ್ನೆಸ್ ಆಗುತ್ತೆ. ಆ ಥರ ನೀವು ಅವ್ರಿಗೆ ಮಾತ್ರನೇ ಸಿಗಬೇಕು, ಅವ್ರಿಗೆ ಬಿಟ್ಟು ಇನ್ಯಾರಿಗೂ ಸಿಗಬಾರ್ದು, ಈ ಥರ ಒಂದು ಮನಸ್ಥಿತಿನ ಇಟ್ಕೊಂಡಿರೋವಂಥ ಪರ್ಸನ್ ಅವರು. ಸೊ ಕಂಪ್ಲೀಟ್ಲಿ ನೀವು ಅಂತ ಅಂದರೆ ಅವ್ರಿಗೆ ಮಾತ್ರನೇ ಸೇರಿರೋರು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಬಟ್ ಈ ಪರ್ಸನ್ನ ಇಷ್ಟೆಲ್ಲ ಮಾಡಿದ್ರು ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಏನೋ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ಕಷ್ಟ, ಏನೋ ಒಂಥರ ಲೇಸಿನೆಸ್, ಏನೋ ಒಂಥರ ಕೇರ್ ಫ್ರೀ ಆ್ಯಟಿಟ್ಯೂಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ. ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು 9/18/27 ಆಗಿರೋವಂತಹ ಚಾನ್ಸಸ್ ಇದೆ. ಆ್ಯಂಡ್ ಅವರ ಒಂದು ಝೋಡಿಯಾಕ್ ಸೈನ್ಸ್ ಬಂದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ತುಂಬಾ ಒಂಥರ ಮಿಸ್ ಮಾಡ್ಕೊಳ್ತಿದ್ದಾರೆ. ನೀವೇ ಎಲ್ಲ ಅಂತ ಫೀಲ್ ಮಾಡ್ತಾರೆ, ನಿಮ್ಮ ಜೊತೆನೇ ಇರಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾರೆ. ಬಟ್ ಕೇರ್ಲೆಸ್ನೆಸ್, ಕಮಿಟ್ಮೆಂಟ್ ಮತ್ತು ಲೇಸಿನೆಸ್ ಅನ್ನುವಂಥದ್ದು ಈ ಪರ್ಸನ್ಗೆ ತುಂಬಾ ಇದೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಮ್ಯೂಚುವಲ್ ಫ್ರೆಂಡ್ಸ್ ಕೂಡ ಇರ್ಬೋದು. ನೀವು ಹೊರಗಡೆ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ರಿ, ಅಥವಾ ಒಂದು ಪಾರ್ಟಿಗಳಿಗೆ ಹೋಗ್ತಾ ಇದ್ರಿ, ಅಥವಾ ನೀವು ಮತ್ತು ನಿಮ್ಮ ಫ್ರೆಂಡ್ ಮಧ್ಯ ನಿಮ್ಮ ಪಾರ್ಟ್ನರ್ ಫ್ರೆಂಡ್ ಹಾಗೆ ಇದ್ದರು. ಇದರ ಒಂಥರ ನಿಮ್ಮ ಝೋನೇ ತುಂಬ ಚೆನ್ನಾಗಿತ್ತು. ನೀವಿಬ್ಬರು ಇದ್ದಂತಹ ಝೋನ್ ತುಂಬ ಫ್ರೆಂಡ್ಲಿ ಆಗಿತ್ತು, ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ನೀವಿಬ್ಬರು ತುಂಬ ಹೊರಗಡೆ ಟ್ರಾವೆಲ್ ಮಾಡಿರೋವಂಥ ಚಾನ್ಸಸ್ ಇದೆ, ಅಥವಾ ಫೋನ್ ಕಾಲಲ್ಲೇ ತುಂಬ ಸರಿ ಮಾತಾಡಿರೋವಂಥ ಚಾನ್ಸಸ್ ಇದೆ. ನಾವು ಅಲ್ಲಿ ಹೋಗೋಣ, ನಾವು ಇಲ್ಲಿ ಹೋಗೋಣ, ನಾವು ಅದು ಮಾಡೋಣ, ಇದು ಮಾಡೋಣ ಅಂತ ತುಂಬ ಕಂಪ್ಲೀಟ್ಲಿ ಮೆಮೊರೀಸ್ ಅನ್ನೋವಂಥದ್ದನ್ನು ಇಟ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ 4 ಆಫ್ ವಾಂಡ್ಸ್ ಅಗೇನ್, ಇದು ಒಂಥರ ಟ್ರಾವೆಲಿಂಗ್ ಕಾರ್ಡ್, ರಿಲೇಷನ್ಶಿಪ್ಪಲ್ಲಿ ಸ್ಟೇಬಲ್ನೆಸ್ ಕಾಣಿಸ್ತಾ ಇದೆ. ರೀಕನ್ಸಲೇಷನ್ ಕಾರ್ಡ್ ಇದು ಒಂಥರ. ಆ್ಯಂಡ್ ಆಲ್ಸೋ ಇದು ಒಂಥರ ಕಾರ್ಮಿಕ್ ಕಾರ್ಡ್ ಕೂಡ. ಇದು 11 ಕಾರ್ಡ್ ಅಂತಲೂ ಹೇಳ್ತೀವಿ. ಸೊ ಈ ಪರ್ಸನ್ ನಿಮಗೆ ಟ್ವಿನ್ ಫ್ಲೇಮ್ ಆಗಿರುವಂಥ ಚಾನ್ಸಸ್ ಕೂಡ ಇದೆ. ಅಂದರೆ ನೀವು ಮತ್ತು ಈ ಪರ್ಸನ್ ಪಾಸ್ಟ್ ಲೈಫಿಂದ ಪ್ರೆಸೆಂಟ್ ಲೈಫ್ಗೆ ಬಂದು ಒಂದೇ ಸೋಲು, 2 ಕಡೆ ಡೈವರ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಒಂಥರ ಓಮ್ಲಿ ಆಗಿ ಫೀಲ್ ಮಾಡ್ತಿದ್ದಾರೆ. ನಿಮ್ಮನ್ನು ಅವರ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಅವರು ಟ್ರೀಟ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಇದ್ದರೆ ಅವರು ತುಂಬ ಹ್ಯಾಪಿಯಾಗಿ, ತುಂಬ ಹಾರ್ಮೋನಿ ಇರುತ್ತೆ ನಿಮ್ಮ ಹತ್ರ. ಅಂದರೆ ಒಂಥರ ಖುಷಿ, ಸಂತೋಷ, ನೆಮ್ಮದಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಅವರ ಫೀಲಿಂಗ್ಸ್. ಅವರ ಕರೆಂಟ್ ಫೀಲಿಂಗ್ಸ್ ಯಾವ ಥರ ಇದೆ ಅಂದರೆ, ನೀವು ಅವರ ಖುಷಿ, ನೀವು ಅವರ ಸಂತೋಷ, ನೀವು ಎಲ್ಲನೂ ಆಗಿದ್ರಿ. ಈಗಲೂ ಕೂಡ ಅದೇ ಥರ ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಬಟ್ 7 ಆಫ್ ವಾಂಡ್ಸ್ ಅಂತ ಬಂತು ಅಂದರೆ ಅವ್ರಿಗೆ ಅವರು ಒಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ, ಒಂದು ಲಿಮಿಟೇಷನ್ ಇದೆ, ಒಂದು ರಿಲೇಷನ್ಶಿಪ್ಪಲ್ಲಿ ಚಾಲೆಂಜಸ್ ಅನ್ನುವಂಥದ್ದಿದೆ, ಬೇರೆ ವ್ಯಕ್ತಿಗಳ ಇಂಟರ್ಫಿಯರೆನ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಈ ಪರ್ಸನ್ ಅವ್ರನ್ನ ಅವರು ಡಿಫೆಂಡ್ ಮಾಡಿಕೊಂಡು ನಿಮ್ಮನ್ನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಿದ್ದಾರೆ. ತುಂಬ ಚಾಲೆಂಜಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಈ ಪರ್ಸನ್ ಬಂದು ಮೇಷರಾಶಿ, ಸಿಂಹ ರಾಶಿ ಮತ್ತು
ಮಿಥುನ ರಾಶಿ ಆ್ಯಂಡ್ ಆಲ್ಸೋ ಧನು ರಾಶಿ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ರಿಲೇಷನ್ಶಿಪ್ ಅನ್ನುವಂಥದ್ದು ಚಾಲೆಂಜ್ ತುಂಬಾ ಇದೆ ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ತಿದ್ದಾರೆ. ಅದಕ್ಕಾಗಿ ಅವರು ಒಂದು ಬೌಂಡ್ರಿ ಹಾಕ್ಕೊಳ್ತಿದ್ದಾರೆ, ಒಂದು ಲಿಮಿಟೇಷನ್ ಹಾಕ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ತುಂಬ ಜನರಸ್, ನೀವು ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್, ನಿಮಗೆ ಯಾವಾಗಲೂ ಖುಷಿನೇ ಸಿಗಬೇಕು, ನಿಮ್ಗೆ ಯಾವಾಗಲೂ ಸಂತೋಷನೇ ಸಿಗಬೇಕು, ನನ್ನಿಂದ ನಿಮ್ಗೇನು ಪ್ರಾಬ್ಲಮ್ ಆಗಬಾರ್ದು, ನನ್ನಿಂದ ನಿಮ್ಮ ಲೈಫ್ಗೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ಈ ಪರ್ಸನ್ ಮನಿ ಮೈಂಡೆಡ್ ಕೂಡ ಆಗಿರ್ತಾರೆ. ಅವ್ರು ಯಾವಾಗಲೂ ನೀನು ಆ ಥರ ಇರಬೇಕು, ನಿನ್ನ ಕೆರಿಯರ್ ಗ್ರೋತ್ ಇರಬೇಕು, ಸ್ಟೇಬಲ್ ಆಗಿರಬೇಕು ಅಂತಲೂ ಅಂದ್ಕೊಳ್ತಿರ್ತಾರೆ. ಹಾಗೆ ಅವರು ಕೂಡ ಅಷ್ಟೇ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು, ಫಿನಾನ್ಷಿಯಲಿ ಗ್ರೋತ್ ಆಗಿರಬೇಕು ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಿರ್ತಾರೆ. ಸ್ವಲ್ಪ ಮನಿ ಮೈಂಡ್ ಆಗಿರುವಂತಹ ಚಾನ್ಸಸ್ ಇದೆ ಈ ಪರ್ಸನ್. ಆ್ಯಂಡ್ ಅವರ ಒಂದು ಇನಿಷಿಯಲ್ ಪ್ರಕಾರ, ಅವರ ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ALEIOMTF ಮತ್ತು KCRTGS ಆಗಿರುವಂತಹ ಚಾನ್ಸಸ್ ಇರುತ್ತೆ. ನಿಮ್ಗೇನಾದರೂ ಆ ಥರ ಫೀಲ್ ಆಗ್ತಾ ಇದೆ, ನಿಮ್ಮ ವ್ಯಕ್ತಿಗೆ ಈ ಒಂದು ಮೆಸೇಜಸ್ನ ಹೇಳ್ತಿದ್ದೀವಿ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಏಂಜಲ್ಸ್ ಹೇಳ್ತಿದ್ದಾರೆ ಟ್ರಸ್ಟ್, ನಂಬಿಕೆ ಇರಲಿ. ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ನಂಬಿಕೆ ಮೇಲೆ ನಿಂತಿದೆ. ನೀನೇನಾದರೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಂಬಿದ್ಯಾ ಅಂತ ಅಂದರೆ ನಿನ್ನ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ನಿಮಗೆ ನಿಮ್ಮ ಪರ್ಸನ್ ಮೇಲೆ ನಂಬಿಕೆ ಇದೆಯಾ, ಅವರು ವಾಪಸ್ ಬರ್ತಾರೆ ಅಂತ ಅಂದ್ಬಿಟ್ಟು, ಹಾಗಿದ್ರೆ ನೀವು ವೆಯ್ಟ್ ಮಾಡ್ಬೋದು. ಬಟ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಈ ಪರ್ಸನ್ನ ನೆನಪಿಸ್ಕೊಳ್ತಾ ಇದ್ದರೆ ನಂಬಿ, ಈ ಪರ್ಸನ್ ಕೂಡ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಅಷ್ಟೇ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಟ್ರಸ್ಟ್ ದ ಪ್ರೋಸೆಸ್, ಟ್ರಸ್ಟ್ ದಿಸ್ ಪರ್ಸನ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಈ ಪರ್ಸನ್ಗಾಗಿ ನೀವೇನಾದರೂ ವೆಯ್ಟ್ ಮಾಡಿಕೊಂಡು ಈ ಪರ್ಸನ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಏನಾದರೂ ಮಾಡ್ತಾ ಇದ್ದರೆ ಪ್ಲೀಸ್ ಕಂಟಿನ್ಯೂ ಮಾಡಿ. ಯಾಕೆ ಅಂದರೆ ನೀವು ನಂಬಿ ಏನಾದರೂ ಮಾಡಿದರೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಇಫ್ ಯು ಬಿಲೀವ್, ಸಿ ಅದು ಆಲ್ರೆಡಿ ಟ್ರಸ್ಟ್ ಅಂತ ಬಂದಿತ್ತು, ಈಗ ಅಗೇನ್ ಇಫ್ ಯು ಬಿಲೀವ್ ಅಂತ ಬರ್ತಾ ಇದೆ. ಅಂತ ಅಂದರೆ ಈ ಪರ್ಸನ್ ಬಂದು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಸೊ ದಟ್ ಅವ್ರಿಗೆ ನಿಮ್ಮ ಒಂದು ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಅಂಥ ಒಂದು ಮೈಂಡ್ಸೆಟ್ ಇದೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಇಫ್ ಯು ಬಿಲೀವ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ನಿಮಗೆ ನಿಮ್ಮ ಮೇಲೆ ಟ್ರಸ್ಟ್ ಇದ್ದರೆ, ನೀವು ಈ ಪರ್ಸನ್ನ ಬಿಲೀವ್ ಮಾಡಿದರೆ ನಿಮಗೆ ಈ ಒಂದು ರಿಲೇಷನ್ಶಿಪ್ ಸರಿ ಹೋಗುತ್ತೆ, ರೀಕನ್ಸಲೇಷನ್ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ. ಇಟ್ಸ್ ಲೈಕ್ ಕನ್ಫರ್ಮೇಷನ್. ಟ್ರಸ್ಟ್ ಆ್ಯಂಡ್ ಬಿಲೀವ್ ಎರಡು ಒಂದೇ ಥರ ಮೀನಿಂಗ್ ಕೊಡುತ್ತೆ. ನೀವು ನಂಬಿದರೆ, ನೀವು ಆ ಪರ್ಸನ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ಈ ಒಂದು ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಂದು ಲಾಸ್ಟ್ ಒಂದು ಕಾರ್ಡ್ ನೋಡೋಣ, ವಾಟ್ ಯೂನಿವರ್ಸ್ ವಾಂಟ್ ಟು ಸೇ ಟು ಯು ಅಂತ ಅಂದ್ಬಿಟ್ಟು. ಎಸ್, ಸೊ ಇಟ್ಸ್ ಅಗೇನ್ ಕನ್ಫರ್ಮೇಷನ್, ಟ್ರಸ್ಟ್, ಇಫ್ ಯು ಬಿಲೀವ್ ಆ್ಯಂಡ್ ಎಸ್ ಮೂರು ಒಟ್ಟೊಟ್ಟಿಗೆ ಬರ್ತಾ ಇದೆ. ಅಂದರೆ ಇಟ್ಸ್ ಅ ಪಾಸಿಟಿವ್ ಸೈನ್. ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಎಷ್ಟೇ ಚಾಲೆಂಜಸ್ ಇರಲಿ, ಏನೇ ಪ್ರಾಬ್ಲಮ್ ಆಗಿರಲಿ, ನಿಮ್ಮಿಂದ ಎಷ್ಟೇ ದೂರ ಹೋಗಿರಲಿ, ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೇ ಇರಲಿ, ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಡೇ ಡ್ರೀಮ್ ಮಾಡ್ತಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಜೊತೆ ಇದ್ದರೆ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಿಮ್ಮನ್ನು ಅವರು ಮೀಟ್ ಮಾಡೋದಕ್ಕೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮ್ಯೂಚುವಲ್ ಫ್ರೆಂಡ್ನ ಕೂಡ ಅವರು ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಅಥವಾ ಬ್ರೇಸ್ಲೆಟ್ ತೊಳೋದು ಅಥವಾ ನೀವೇನಾದರೂ ರಿಚುವಲ್ಸ್ನ ಮಾಡ್ತಾ ಇದ್ರೆ ಅದು ಕೂಡ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವೇನಾದರೂ ಟ್ರಸ್ಟ್ ಮಾಡಿದ್ರೆ, ನಂಬಿದ್ರೆ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತೆ ರೀಕನ್ಸಲೇಷನ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.